ನಾನಾ ಕಡೆ ಬಸ್ ಸ್ಟ್ಯಾಂಡ್ಗಳಿದೆ. ನೀವು ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ ಸ್ಟ್ಯಾಂಡ್ ಮೇಲೆ ಪೋಸ್ಟರ್ಗಳನ್ನು ನೋಡ್ಬೋದು, ಅಡ್ವರ್ಟೈಸ್ಮೆಂಟನ್ನು ನೋಡ್ಬೋದು. ಆದರೆ ಅದು ಯಾವ ಬಸ್ ಸ್ಟ್ಯಾಂಡ್ ಅಂತ ನೋಡೋಕ್ಕಾಗಲ್ಲ. ಯಾಕೆಂದರೆ BBMPಯ ಒಂದು ನಿರ್ಲಕ್ಷ್ಯತನದ ಪರಮಾವಧಿ ಇದೆಯಲ್ಲ, ಅವ್ರಿಗೆ ಆಡಬೇಕು ಅದು ಯಾವ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ನೇಮ್ ಮಾತ್ರ ಬೇಡ. ಬಸ್ ಸ್ಟ್ಯಾಂಡ್ ಇದೆ, ಆದರೆ ಅದಕ್ಕೆ ಹೆಸರೇ ಇಲ್ಲ. ಎಲ್ಲಿನ ಬಸ್ ಸ್ಟ್ಯಾಂಡ್ ಅಂತೇಳಿ ನೂರಾರು BMTC ಬಸ್ ನಿಲ್ದಾಣಗಳಿದೆ. BBMP ನೇಮ್ ಬೋರ್ಡನ್ನು ಹಾಕಿಲ್ಲ, ಜಾಹೀರಾತು ತೆಗೆದುಕೊಳ್ಳುತ್ತೆ. ಜಾಹೀರಾತಿಂದ ಲಕ್ಷ ಲಕ್ಷ ಪೀಕುವ ಅಧಿಕಾರಿಗಳೇ ನೇಮ್ ಬೋರ್ಡ್ ಯಾಕೆ ಹಾಕಿಲ್ಲ? ನಿರ್ಲಕ್ಷ್ಯತನನ. ರಿಪಬ್ಲಿಕ್ ಕನ್ನಡದಿಂದ ಬಸ್ ನಿಲ್ದಾಣಗಳ ರಿಯಾಲಿಟಿ ಚೆಕ್ ಆಗಿದೆ ನೋಡಿ. ಅಲ್ಲಿ ಬಾಬಾ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಹಾಕಿರೋದಕ್ಕೆ ನಮಗೆ ತಕರಾರಿಲ್ಲ, ಆದರೆ ಅದ್ರ ಕೆಳಗಡೆ ಹೆಸರು ಹಾಕಿ ಸ್ವಾಮಿ. ಯಾಕೆ ಅಲ್ಲಿ ಯಾವ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಾಗೋದು ಬೇಡವಾ? ಅಟ್ಲೀಸ್ಟ್ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಏನ್ಗೆ ಅಂತ ಹೇಳ್ತೀರಿ, ಯಾವ ಬಸ್ ಸ್ಟ್ಯಾಂಡಲ್ಲಿ ಹಾಕಿದ್ದೀನಿ ಅಂತ ತೋರಿಸ್ಕೋತೀರ, ಅದನ್ನು ಅಷ್ಟು ಗೊತ್ತಾಗೋದಿಲ್ವಾ? ನಮ್ಮ ಪ್ರತಿನಿಧಿ ಸವಿತಾ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ನಗರದಲ್ಲಿ BMTC ಬಸ್ ಸ್ಟ್ಯಾಂಡ್ಗಳು ಕೇವಲ ನಾಮಫಲಕಗಳಿಗೆ ಮಾತ್ರ ಸೀಮಿತವಾಗಿದೆ. ಜಾಹೀರಾತು ನಾಮಫಲಕಗಳನ್ನು ಮಾತ್ರ ಹೊಂದಿದ್ದಾವೆ. ಎಲ್ಲಿಯೂ ಯಾವುದೇ ಬಸ್ ಸ್ಟಾಪ್ ಅನ್ನೋದನ್ನು ಸಹಿತ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ಅಂಥದ್ದೇ ಒಂದು ಸ್ಪಾಟ್ ಆದಂತಹ ಕುವೆಂಪು ಮೆಟ್ರೋ ಸ್ಟೇಷನ್ನಲ್ಲಿರುವಂತಹ ಬಸ್ ಸ್ಟಾಪಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಎರಡು ಬಸ್ ಸ್ಟಾಪ್ಗಳಲ್ಲಿ ಒಂದು ಖಾಲಿ ಇದೆ, ಮತ್ತೊಂದು ಜಾಹೀರಾತು ಮುಖಾಂತರ ತುಂಬಿದೆ. ಬಹುತೇಕ ಈ ಯಾವುದು ಬಸ್ ಸ್ಟಾಪ್ ಅನ್ನೋ ಐಡೆಂಟಿಟಿನೂ ಕೂಡ ಇಲ್ಲಿಲ್ಲ. ಇನ್ನು ನನ್ನ ಪಕ್ಕದ ಆ ಬದಿಯಲ್ಲಿ, ಅಂದರೆ ಇದು ನವರಂಗ್ ಥ್ರೂ ಹೋಗುವಂತಹ ರಸ್ತೆ ಆದರೆ, ಇನ್ನು ನವರಂಗ್ ಕಡೆಯಿಂದ ಮೆಜೆಸ್ಟಿಕ್ ಕಡೆ ಹೋಗುವಂತಹ ಬಸ್ ಸ್ಟಾಪ್ನ ಪರಿಸ್ಥಿತಿ ನೋಡ್ಬೋದು. ಯಾವ ರೀತಿ ಅಲ್ಲಿನೂ ಜಾಹೀರಾತು ಇದೆ ಹೊರತಾಗಿ ಇದು ಯಾವ ಬಸ್ ಸ್ಟಾಪ್ ಅನ್ನೋದು ಎಲ್ಲಿಯೂ ಕೂಡ ಇಲ್ಲ. ಒಂದು ಸಣ್ಣದಾಗಿ ನೇಮ್ ಬೋರ್ಡ್ ಕೂಡ ಕಾಣ್ತಿಲ್ಲ. ಬಹುತೇಕ ಇಂಥದ್ದೊಂದು ನಿರ್ಲಕ್ಷ್ಯ ಬಹುತೇಕ ಏರಿಯಾಗಳಲ್ಲಿ ಕಾಣ್ತಾ ಇದೆ. BMTC ದಿವ್ಯ ನಿರ್ಲಕ್ಷ್ಯವನ್ನು ಮಾಡಿದೆ. ಪ್ರಮುಖವಾಗಿ ಏರಿಯಾಗಳಿಗೆ ಅಥವಾ ಊರುಗಳಿಗೆ ಹೊಸದಾಗಿ ಬಂದಿದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಹೊರತು ನಾವು ಯಾವ ಬಸ್ ಸ್ಟಾಪಲ್ಲಿ ಇದ್ದೀವಿ ಅನ್ನೋ ಕ್ಲಾರಿಟಿನೇ ಸಿಗಲ್ಲ. ಅಂಥದ್ದೊಂದು ಕನ್ಫ್ಯೂಷನ್ಗೆ ಸಾರ್ವಜನಿಕರನ್ನು BMTC ಈ ಒಂದು ಇಲಾಖೆ ತಳ್ತಾ ಇದೆ. ಬಹುತೇಕ ನಗರದಲ್ಲಿ ಎಲ್ಲವೂ ಬಸ್ ಸ್ಟಾಪ್ಗಳು ಬಹುತೇಕ ಖಾಲಿಯಾಗಿದ್ದಾವೆ. ಹೊರತುಪಡಿಸಿದ್ರೆ ಜಾಹೀರಾತುಗಳಿಂದ ತುಂಬಿ ತುಳುಕ್ತವೆ ಹೊರತು ಇದು ಯಾವ ಬಸ್ ಸ್ಟಾಪ್ ಅನ್ನೋದನ್ನು ನೇಮ್ ಬೋರ್ಡ್ ಮುಖಾಂತರವಾಗಿ ತೋರಿಸುವ ಪ್ರಯತ್ನಕ್ಕೆ BMTC ಮುಂದಾಗಿಲ್ಲ. ಇನ್ನಾದರೂ BMTC ಇಲಾಖೆ ತಮ್ಮ ಐಡೆಂಟಿಟಿ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಯಾವ ಏರಿಯಾ ಅನ್ನೋದನ್ನು ಹೇಳ್ರಪ್ಪ, ಜನರಿಗೆ ಸಹಕಾರವಾಗುತ್ತೆ ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ಮಂಡ್ಯದಲ್ಲಿ ಒಂದು ರೀತಿಯಾಗಿ ಚಟುವಟಿಕೆಗಳು ಶುರುವಾಗಿದ್ರೆ, ಇತ್ತ ಚನ್ನಪಟ್ಟಣದಲ್ಲಿ ಬೇರೆದೇ ರೀತಿಯಾಗಿ ಚಟುವಟಿಕೆಗಳು ಶುರುವಾಗಿದೆ. ಅಂದರೆ ಅರ್ಥಾತ್ CP ಯೋಗೇಶ್ವರ್ ಅವರ ಪುತ್ರಿ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಶಾ ಯೋಗೇಶ್ವರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ತಂದೆಯ ಜೊತೆ ಚರ್ಚೆಯನ್ನ ಮಾಡಿದ್ದೀನಿ. ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ. ಪಕ್ಷ ಸೇರ್ಪಡೆಗೆ ಕಾಂಗ್ರೆಸ್ ನಾಯಕರು ಸಮಯವನ್ನ ತೆಗೆದುಕೊಂಡಿದ್ದಾರೆ. ಅವಕಾಶ ಕೊಟ್ಟರೆ ನಾನು ಸೇರ್ತೀನಿ. ನಾನಿನ್ನು ಚಿಕ್ಕವಳು, ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಎಕ್ಸ್ಕ್ಲೂಸಿವ್ ಆಗಿ CP ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಮೊದಲಿಗೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ರಾಜಕೀಯ ಜೀವನದಲ್ಲಿ ತಂದೆ CP ಯೋಗೇಶ್ವರ್ ಅವರ ನಡೆ ಒಂದು ಕಡೆಯಾದರೆ, ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರ ನಡೆ ಮತ್ತೊಂದು ಹಾದಿಯಲ್ಲಿದೆ. ಹಾಗಾಗಿ ಈಗ CP ಯೋಗೇಶ್ವರ್ ಅವರ ಪುತ್ರಿ ಕಾಂಗ್ರೆಸ್ನ ಸೇರ್ಪಡೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಅವರೇ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತೇನೆ. ಮೇಡಮ್, ಈಗ ತಾವು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದೀರಿ, ತಮ್ಮ ತಂದೆ BJPನಲ್ಲಿದ್ದಾರೆ. ಯಾಕೆ ಈ ರೀತಿಯಾದಂತಹ ಒಂದು ಗೊಂದಲ ಕೂಡ ರಾಜಕೀಯ ಜೀವನದಲ್ಲಿ ಇಸ್ಕೊರವಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ನಿಮ್ಮ ಮಕ್ಕಳಿದ್ದಾರಾ? ಅವರೆಲ್ಲ ರಿಪೋರ್ಟಿಂಗ್ಗಳಿದ್ದಾರಾ? ಮತ್ತೆ ನೀವು ರಾಜಕೀಯದ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಿ. ನಾನು ಹೇಳ್ತಿರೋದು ಸುಮ್ಮನೆ ಒಂದೇ ಸಿಂಪಲ್ ಅರ್ಥ, ಅದನ್ನು ಬೇರೆ ಬೇರೆ ಥರ ನಾವು ತಿರುಗಿಸೋದು ಬೇಡ. ಮಕ್ಕಳು ಅಂತ ಅಂದಮೇಲೆ ಅವರು ಬೇರೆ ಬೇರೆ ದಾರಿಲಿ ಹೋಗ್ತಾರೆ, ಬೇರೆ ಬೇರೆ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತಾರೆ. ಏನಕ್ಕೆ ಅವ್ರು ದಾರಿ ಕೊಟ್ಟೆ ನಿಮ್ಮದು ಅಂತ ಅಂದರೆ ಎಲ್ಲರ ಜೀವನನೂ ಹಾಗೆ. ನೀವು ಯಾವ ಮನೆಗೆ ಹೋಗಿ ನೋಡಿದ್ರು ಇದೇ ಥರ. ಬೇರೆ ಮಕ್ಕಳು ಅವ್ರಿಗೇನು ಸರಿ ಅಂತ ಅನಿಸುತ್ತೋ, ಅವ್ರು ಪ್ರೊಫೆಷ್ನಲ್ ಆಗಿ ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ಆ ದಾರಿಲಿ ಹೋಗ್ತಾರೆ. ಅದೇ ಥರ ನಾನು ಈ ಥರ ನಿರ್ಧಾರ ತೊಗೊಂಡಿದ್ದೀನಿ. ತಾವು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿದ್ದೀರಾ ಫ್ಯಾಮಿಲಿನಲ್ಲಿ? ಅವ್ರಿಗೇನು ಒಪ್ಪಿಗೆ ಸೂಚಿಸಿದ್ದಾರೆ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ ಮೇಡಮ್ ಅವರು? ಮಗಳಾದಾಗ ನೀವು ಯಾವಾಗಲೂ ಎಲ್ಲ ವಿಷಯಗಳನ್ನೂ ತಂದೆ ತಾಯಿ ಚರ್ಚೆ ಮಾಡೇ ಮಾಡ್ತೀರಾ. ನಾನು ಮಾಡಿದ್ದೀನಿ.
ಅದ್ರಲ್ಲಿ ನಂದೇನು ಸ್ಪೆಷಲ್ ಬೇರೆ ಥರ ಏನೂ ಇಲ್ಲ. ಹೇಗೆ ಮಾಮೂಲಿಯಾಗಿ ಜನ ಚರ್ಚೆ ಮಾಡ್ತಾ ಆಯ್ತಾ ನಾನು ಚರ್ಚೆ ಮಾಡಿದ್ದೀನಿ. ಈಗ ತಂದೆಯವರು ಏನು ಹೇಳಿದ್ದಾರೆ ಮೇಡಮ್ ತಮ್ಮ ನಿರ್ಧಾರದ ಬಗ್ಗೆ? ಯಾಕಂದರೆ ತಮ್ಮ ವೈಯಕ್ತಿಕ ನಿರ್ಧಾರ ಅದು, ತಾವು ಸ್ವತಂತ್ರವಾಗಿ ನಿರ್ಧಾರ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಬಟ್ ತಂದೆಯವರು ಏನು ಸಲಹೆ ಕೊಟ್ಟರು ಅಂತ? ತಂದೆಯವರು ನನಗೆ ಚಿಕ್ಕವಳಿಂದ ಎಲ್ಲ ಒಂದು ವಿಷಯನೂ ಹೇಳ್ಕೊಡ್ತಾರೆ. ಅವಾಗಲೇ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಸಾಧ್ಯ. ಯಾಕೆಂದರೆ ಅವ್ರ ಒಂದು ಮಾರ್ಗದರ್ಶನದಿಂದ ನಾನು ಇಷ್ಟು ಮುಂದೆ ಬಂದಿರೋದು. ಅವ್ರ ಹಿಂದೆ ತುಂಬ ನಿಂತು ಕೆಲಸ ಮಾಡಿದ್ದೀನಿ, ಎಲ್ಲ ಒಂದು ಅನುಭವಗಳನ್ನ ಪಡೆದಿದ್ದೀನಿ. ನನಗೆ ಸಲಹೆ ಏನು ಕೊಟ್ಟರು ಮೇಡಮ್? ತಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯೋದ್ರ ಬಗ್ಗೆ ಅವರ ಸಲಹೆ ಏನಿತ್ತು? ಆ ಸಲಹೆ ನೀವು ಅವ್ರನ್ನೇ ಕೇಳಿ, ಅವ್ರೇನು ಸಲಹೆ ಕೊಟ್ಟರು ಅಂತ. ಯಾಕೆಂದರೆ ಮಾತು ಕರೆಕ್ಟ್ ಯಾರ ಬಾಯಿಂದ ಬರಬೇಕು ಅವ್ರ ಬಾಯಿಂದನೇ ಬರಬೇಕು. ಅವ್ರ ಮಾತನ್ನ ನನ್ನ ಬಾಯಿ ಹೇಳಿದ್ರೆ ಚೆನ್ನಾಗಿರಲ್ಲ. ಅದು ಚನ್ನಪಟ್ಟಣದಲ್ಲಿ ತಂದೆ ವರ್ಸಸ್ ಮಗಳು ಆ ರೀತಿಯಾದಂಥ ಚುನಾವಣೆ ಬರ್ಬೋದಾ? ಅದು ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ ಅದು. ಅಲ್ಲ, ಆ ಥರ ಬರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಸಾಮಾನ್ಯವಾಗಿ CP ಯೋಗೇಶ್ವರರು ಚನ್ನಪಟ್ಟಣ ಬಿಟ್ಟು ಹೋಗೋದಿಲ್ಲ ಅಂತ ಅನ್ನೋದು ದೃಢವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನೀವು ಕಾಂಗ್ರೆಸ್ಗೆ ಹೋಗ್ತಾ ಇರೋದ್ರಿಂದ ಒಂದು ವೇಳೆ ಆ ರೀತಿಯಾದಂಥ ಸಾಧ್ಯತೆಗಳು ಇದೆಯಾ ತಂದೆ ವರ್ಸಸ್ ಮಗಳು ಅನ್ನುವಂಥದ್ದು ರಾಜಕೀಯದಲ್ಲಿ? ಅದು ಸಮಯ ಹೇಳುತ್ತೆ ನಿಮಗೆ. ನಿಮ್ಗೆ ಹಾಗನ್ಸುತ್ತೆ ಇಲ್ವಾ? ಅದು ಸಮಯನೇ ಹೇಳ್ಬೇಕು. ಯಾಕಂದರೆ ಸಮಯಗಿಂತ ಬಲಿಷ್ಠ ಯಾವುದೂ ಅಲ್ಲ. ಆ ಸಮಯನೇ ನಮ್ಗೆ ಹೇಳ್ಬೇಕು ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ನಿಶಾ ಯೋಗೇಶ್ ಅವರವರ ಮಾತಾಗಿರುವಂಥದ್ದು. ಅಂದರೆ ಸಮಯವೆಲ್ಲಕ್ಕೂ ಉತ್ತರವನ್ನು ಕೊಡು.